ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಅಲ್ಲಿ ಕೇಳುವಂತಹ ಕೇಸ್ ಸ್ಟಡಿ ಪ್ರಶ್ನೆ ಯಾವ ರೀತಿ ಇರುತ್ತೆ, ಅದಕ್ಕೆ ಯಾವ ರೀತಿ ಉತ್ತರವನ್ನ ಬರೀಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಕೇಸ್ ಸ್ಟಡಿಗೆ ಕೇಳುವಂತಹ ಒಂದು ಪ್ರಶ್ನೆನ ನಾನು ತಗೊಂಡಿದ್ದೀನಿ ಇಲ್ಲಿ. ಸೊ ಐ ಹ್ಯಾವ್ ಟೇಕನ್ ಒನ್ ಕ್ವಶನ್ ಆನ್ ಕೇಸ್ ಸ್ಟಡಿ. ಸೊ ದ ಕ್ವಶನ್ is on residential status chapter gross total income calculation. ರೆಸಿಡೆನ್ಷಿಯಲ್ ಸ್ಟೇಟಸ್ ಚಾಪ್ಟರ್ ನಲ್ಲಿ ಕೇಳುವಂತಹ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮೇಲೆ ಕೇಳುವಂತಹ ಪ್ರಶ್ನೆ. ಸೊ ಇಲ್ಲಿ ಕ್ವಶನ್, ಮಿಸ್ಟರ್ ಸಾಯಿನಾಥ್, ಎ ರೆಸಿಡೆಂಟ್ ಆಫ್ ಬೆಳಗಾವಿ, ಫರ್ನಿಶಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ಕಮ್ ಫಾರ್ ಅಸೆಸ್ಮೆಂಟ್ ಇಯರ್ 23-24. ಸೊ 2023-24ಕ್ಕೆ ಮಿಸ್ಟರ್ ಸಾಯಿನಾಥ್ ಅನ್ನೋನಿಗೆ ಬಂದಿರುವಂತಹ ಇನ್ಕಮ್ ನ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ಎ ಟು ಎಚ್ ಮಟ್ಟ ಅವನಿಗೆ ಬಂದಿರುವಂತಹ ಇನ್ಕಮ್ ಅಡ್ಜಸ್ಟ್ಮೆಂಟ್ಸ್ ಇವು. ಸೊ ಎಚ್ ಅಡ್ಜಸ್ಟ್ಮೆಂಟ್ ಆದ ನಂತರ ಇಲ್ಲಿ ಏನ್ ಕೇಳಿದ್ದಾರೆ, ಕಂಪ್ಯೂಟ್ ಹಿಸ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ ಇಫ್ ಈಸ್ ರೆಸಿಡೆಂಟ್ ಇನ್ ಇಂಡಿಯಾ, ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ, ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. ಅವನ ಇನ್ಕಮ್ ಎಷ್ಟು ಅಂತ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಸೊ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ, ಇವನು ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಅಂತ ಇಮ್ಯಾಜಿನ್ ಮಾಡಿಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಸಜೆಸ್ಟ್ ದ ಮೆಜರ್ ಟು ಬಿ ಅಲೌಡ್ ಫಾರ್ ರೆಡ್ಯೂಸಿಂಗ್ ದ ಟ್ಯಾಕ್ಸೇಬಲ್ ಇನ್ಕಮ್ ಇನ್ ಕೇಸ್ ಆಫ್ ರೆಸಿಡೆಂಟ್ ಅಸೆಸ್ಸಿ. ಸೊ ಒಂದ್ ವೇಳೆ ಟ್ಯಾಕ್ಸ್ ನ ರೆಡ್ಯೂಸ್ ಮಾಡಬೇಕಂದ್ರೆ ಯಾವ ಸಜೆಷನ್ ನೀವು ಕೊಡ್ತೀರಾ, ಸಲಹೆಗಳನ್ನ ರೆಡ್ಯೂಸ್ ಮಾಡೋದಕ್ಕೆ, ಟ್ಯಾಕ್ಸ್ ರೆಡ್ಯೂಸ್ ಮಾಡೋದಕ್ಕೆ ಕೊಡ್ತೀರಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದನ್ನ ಆನ್ಸರ್ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಹೆಡ್ಡಿಂಗು ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೆಡ್ಡಿಂಗ್ ಹಾಕ್ತಿವಿ. 4 ಕಾಲಮ್ ನ ಪ್ರಿಪೇರ್ ಮಾಡ್ಕೋತೀವಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಇನ್ಕಮ್ ನ ಡೀಟೇಲ್ಸ್ ಬರೆಯೋದಕ್ಕೆ ಪರ್ಟಿಕ್ಯುಲರ್ ಕಾಲಮ್, ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್, 3 ಕಾಲಮ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಇದನ್ನ ಆನ್ಸರ್ ಸಾಲ್ವ್ ಮಾಡುವಾಗ ನೀವು ಶಾರ್ಟ್ ಕಟ್ ಆಗಿ ಹೆಂಗ್ ಮೆಥಡ್ ನೆನ್ಪಿಟ್ಕೋಬಹುದು ಆನ್ಸರ್ ಹಚ್ಚೋದಂದ್ರೆ, ಯಾವ ಕ್ವಶನ್ ನಲ್ಲಿ ಇಂಡಿಯಾ ಅನ್ನೋ ಶಬ್ದ ಇರುತ್ತೆ ಅದು 3 ಕಾಲಮ್ ಗೆ ಎಂಟ್ರಿ ಮಾಡ್ತೀವಿ. ಅದು ರಿಸೀವ್ಡ್ ಆದ್ರೂ ಇರ್ಲಿ, ಅರ್ನ್ಡ್ ಆದ್ರೂ ಇರ್ಲಿ, ಪ್ರಾಫಿಟ್ ಆದ್ರೂ ಇರಲಿ, ಇನ್ಕಮ್ ಅಂತ ಅದು ಇರಲಿ. ಸೊ ಇನ್ಕಮ್ ಫ್ರಮ್ ಇಂಡಿಯಾ, ಪ್ರಾಫಿಟ್ ಅರ್ನ್ಡ್ ಇನ್ ಇಂಡಿಯಾ, ಪ್ರಾಫಿಟ್ ರಿಸೀವ್ಡ್ ಇನ್ ಇಂಡಿಯಾ, ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ. ಸೊ ಇಂಡಿಯಾನು ಶಬ್ದ ಯಾವುದೇ ಬಂದ್ರು 3 ಕಾಲಮ್ಗೆ ಅಮೌಂಟ್ ಹಚ್ಚಬೇಕು. ಸೊ ಎರಡನೇದ್ದು, ಇಂಡಿಯಾನು ಶಬ್ದ ಇಲ್ಲದ ಸೆಂಟೆನ್ಸ್ ಗೆ ಕೇವಲ 1 ಕಾಲಮ್ಗೆ ಅಮೌಂಟ್ ಹಚ್ಚಬೇಕು. ಕಂಟ್ರೋಲ್, ಸೆಟ್ ಅಪ್ ಅಥವಾ ಮ್ಯಾನೇಜ್ಡ್ ಫ್ರಮ್ ಇಂಡಿಯಾ ಬಂದಾಗ ಮಾತ್ರ 2 ಕಾಲಮ್ಗೆ ಅಮೌಂಟ್ ಹಚ್ಚಬೇಕು. ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತ ಅಡ್ಜಸ್ಟ್ಮೆಂಟ್ ನ ಬ್ಲಾಂಕ್ ಕಾಲಮ್ಸ್ ನಲ್ಲಿ ಬಿಡಿಸಬೇಕು. ಈ 4 ರೂಲ್ಸ್ ನ ಮತ್ತು ಎಕ್ಸಮ್ಟೆಡ್ ಯಾವ ಕಾಲಮ್ಗೂ ಹಚ್ಚಲಾರ್ದ ಇನ್ಕಮ್ಸ್ ನ ನೆನ್ಪಿಟ್ಕೋಬೇಕು. ಸೊ ಒಟ್ಟು 5 ರೂಲ್ಸ್ ಬರುತ್ತೆ. ಇಂಡಿಯಾನು ವರ್ಡ್ ಬಂದಿದ್ರೆ 3 ಕಾಲಮ್ಗೂ ಅಮೌಂಟ್ ಹಚ್ತೀವಿ. ಇಂಡಿಯಾನು ಶಬ್ದ ಇದ್ದಿದ್ದಿಲ್ಲ ಅಂದ್ರೆ ಕೇವಲ 1 ಕಾಲಮ್ಗೆ ಅಮೌಂಟ್ ಹಚ್ತೀವಿ. ಕಂಟ್ರೋಲ್, ಸೆಟ್ ಅಪ್, ಮ್ಯಾನೇಜ್ ಬಂದು ಮುಂದೆ ಇಂಡಿಯಾ ಶಬ್ದ ಬಂದಿದ್ರೆ 2 ಕಾಲಮ್ಗೆ ಅಮೌಂಟ್ ಹಚ್ತೀವಿ. ಇವನ್ ಹೊರತುಪಡಿಸಿದ್ರೆ ಬ್ರಾಕೆಟ್ ನಲ್ಲಿ ಕೊಡ್ತಾರಲ್ಲ ಅದನ್ನ ಆನ್ಸರ್ ನ ಯಾವ ರೀತಿ ಸಾಲ್ವ್ ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ ಇದ್ದಂತೆ ಅದು. ಸೊ ನೆಕ್ಸ್ಟ್ 5ನೇದ್ದು, ಯಾವ ಐಟಮ್ಸ್ ನ ನೀವು ಎಂಟ್ರಿ ಮಾಡಬಾರ್ದು, ಎಕ್ಸಾಮ್ಟ್ ಅಂತ ಬರೀಬೇಕು. ಸೊ ಈ 5 ರೂಲ್ಸ್ ನೀವು ನೆನ್ಪಿಟ್ಕೊಂಡ್ರೆ ಈ ಪ್ರಾಬ್ಲಮ್ ನ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಮೊದಲಿಗೆ 1ನೇ ಅಡ್ಜಸ್ಟ್ಮೆಂಟ್ ನೋಡೋಣ. ಸೊ 1ನೇ ಕ್ವಶನ್ ಅಲ್ಲಿ ಏನಿದೆ, ಇನ್ಕಮ್ ಫ್ರಮ್ ಎ ಅಡ್ಜಸ್ಟ್ಮೆಂಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಶ್ರೀಲಂಕಾ. ಸೊ ಇದರಲ್ಲಿ ಎಲ್ಲಿ ಕೂಡ ಇಂಡಿಯಾ ಅನ್ನೋ ವರ್ಡ್ ಬಂದಿಲ್ಲ ಈ ಅಡ್ಜಸ್ಟ್ಮೆಂಟ್ ನಲ್ಲಿ. ಸೊ ಆದ್ರಿಂದ ಆನ್ಸರ್ ನ ಯಾವ ರೀತಿ ಎಂಟ್ರಿ ಮಾಡ್ತೀವಿ ಅಂದ್ರೆ, ಸೊ ಕೇವಲ 1 ಕಾಲಮ್ ಮಾತ್ರ ಅಮೌಂಟ್ ನ ಎಂಟ್ರಿ ಮಾಡ್ತೀವಿ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ, ಕ್ವಶನ್ ಅಲ್ಲಿ ಕೊಟ್ಟಿರುವಂತ 1,60,000 ನ ಕೇವಲ ಫಸ್ಟ್ ಕಾಲಮ್ ನಲ್ಲಿ ಮಾತ್ರ ಎಂಟ್ರಿ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಕ್ವಶನ್ ಅಲ್ಲಿ ಎಲ್ಲಿಯೂ ಕೂಡ ಇಂಡಿಯಾ ಅನ್ನೋ ವರ್ಡ್ ನ ಬಳಸಿಲ್ಲ. ಬಿ ಅಡ್ಜಸ್ಟ್ಮೆಂಟ್ ನೋಡೋಣ. ಇನ್ಕಮ್ ಫ್ರಮ್ ಬಿಸ್ನೆಸ್ ಎಸ್ಟಾಬ್ಲಿಷ್ಡ್ ಇನ್ USA ರಿಸೀವ್ಡ್ ಇನ್ ಇಂಡಿಯಾ. ಸೊ ಇದರಲ್ಲಿ ಇಂಡಿಯಾ ಅನ್ನೋ ವರ್ಡ್ ಬಂದಿದೆ, ಆದ್ರಿಂದ 3 ಕಾಲಮ್ಗೂ ಅಮೌಂಟ್ ಎಂಟ್ರಿ ಮಾಡಬೇಕು. ಸೊ 3 ಕಾಲಮ್ಗೂ ಅಮೌಂಟ್ ಎಂಟ್ರಿ ಮಾಡಿದಾಗ 1,25,000 ಫಾರ್ ಆರ್ಡಿನರಿ ರೆಸಿಡೆಂಟ್, 1,25,000 ಫಾರ್ ನಾಟ್ ಆರ್ಡಿನರಿ ರೆಸಿಡೆಂಟ್, 1,25,000 ಫಾರ್ ನಾನ್ ರೆಸಿಡೆಂಟ್, ಬಿಕಾಸ್ ಇಂಡಿಯಾ ವರ್ಡ್ ಗಿವನ್ ಇನ್ ದ ಪ್ರಾಬ್ಲಮ್. ರಿಸೀವ್ಡ್ ಇದ್ರು, ಅರ್ನ್ಡ್ ಅಂತ ಕೊಟ್ಟಿದ್ರು, ಪ್ರಾಫಿಟ್ ಅಂತ ಕೊಟ್ಟಿದ್ರು, ಇನ್ಕಮ್ ಅಂತ ಕೊಟ್ಟಿದ್ರು, ಇಂಡಿಯಾದಲ್ಲಿ ಇದ್ರೆ ಅದಕ್ಕೆ ಕಂಪಲ್ಸರಿ ನಾವು 3 ಕಾಲಮ್ಗೂ ಎಂಟ್ರಿ ಮಾಡಬೇಕು. ಇನ್ನು ಸಿ ಅಡ್ಜಸ್ಟ್ಮೆಂಟ್ ನೋಡೋಣ. ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ, ಡೊಮೆಸ್ಟಿಕ್ ಅಂದ್ರೆ ಸ್ವದೇಶಿ ಅಂದ್ರೆ ಇಂಡಿಯಾ ಅಂತ ಕೊಟ್ಟಂತೇನೆ. ಸೊ ನೆನ್ಪಿಟ್ಟುಕೊಳ್ಳಿ, ಯಾವಾಗ ಕ್ವಶನ್ ಅಲ್ಲಿ ಡೊಮೆಸ್ಟಿಕ್ ಅಂತ ಬರುತ್ತೆ ಇಂಡಿಯಾನು ವರ್ಡ್ ಬಂದಂತೆನೆ ಕನ್ಸಿಡರ್ ಆಗುತ್ತೆ. ಸೊ ಡೊಮೆಸ್ಟಿಕ್ ಅಂದ್ರೂ ಒಂದೇ, ಇಂಡಿಯಾ ಅಂದ್ರೂ ಒಂದೇ. ಸೊ 3 ಕಾಲಮ್ಗೂ ಅಮೌಂಟ್ ನ ಎಂಟ್ರಿ ಮಾಡಬೇಕು. ಅಥವಾ ಡಿವಿಡೆಂಡ್ ಬಂದಾಗೆಲ್ಲ ಫಾರಿನ್ ಕಂಪನಿ ಇದ್ರೆ 1 ಕಾಲಮ್ಗೆ, ಫಾರಿನ್ ಅನ್ನೋ ಕಂಪನಿ ಶಬ್ದ ಇದ್ದಿದ್ದಿಲ್ಲ ಅಂದ್ರೆ 3 ಕಾಲಮ್ಗೆ. ಈ ರೀತಿ ನೆನ್ಪಿಟ್ಕೊರಿ ಡಿವಿಡೆಂಡ್ ಸಪರೇಟ್ ಆಗಿ ರೂಲ್ಸ್ ನ. ಇನ್ನು ಅಡ್ಜಸ್ಟ್ಮೆಂಟ್ ಡಿ ನೋಡೋಣ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ ಕಂಟ್ರೋಲ್ ಫ್ರಮ್ ಇಂಡಿಯಾ 1/4 ರಿಸೀವ್ಡ್ ಇನ್ ಇಂಡಿಯಾ ₹4 lakh. ಸೊ ಈ 4ನೇ ಅಡ್ಜಸ್ಟ್ಮೆಂಟ್ ನ ಮೊದಲು ಬ್ರಾಕೆಟ್ ಏನಿದೆ ಇದನ್ನ ಹೊರತುಪಡಿಸಿ ಬಿಡಿಸೋದನ್ನ ನೋಡ್ಕೋಬೇಕು. ಬ್ರಾಕೆಟ್ ಬಿಟ್ಟು ಹೊರಗಡೆ ಏನಿರುತ್ತೆ ಅದನ್ನ ಫಸ್ಟ್ ನೋಡ್ಕೋಬೇಕು. ಅಂದ್ರೆ ಇಲ್ಲಿಂದ ಬ್ರಾಕೆಟ್ ಕಂಪ್ಲೀಟ್ ಆಗೋ ಮಟನು ಬ್ರಾಕೆಟ್ ಮಟನು ನೋಡ್ಕೋಬೇಕು. ಸೊ ಇದರಲ್ಲಿ ಏನಾದ್ರು ಸೊ ಇದು ಈ ವರ್ಡ್, ಸೊ ಇದು ಇಂಡಿಯಾ ಅನ್ನೋ ಶಬ್ದ ಇಲ್ಲ ಇಲ್ಲಿ. ಸಾರಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ
ಕಂಟ್ರೋಲ್ ಫ್ರಮ್ ಇಂಡಿಯಾ. ಸೊ ಈ ಬ್ರಾಕೆಟ್ ಬಿಟ್ಟು ಹೊರಗಡೆ ಸೆಂಟೆನ್ಸ್ ನ ನೋಡಬೇಕು. ಇದರಲ್ಲಿ ಏನಾದ್ರೂ ಇಂಡಿಯಾನು ಪದ ಬಂದಿದ್ದಿಲ್ಲ ಅಂದ್ರೆ ಒಂದು ಕಾಲಮಿಗೆ ಅಮೌಂಟ್ ಹಚ್ಕೋಬೇಕು. ಇಂಡಿಯಾನು ಪದ ಬಂದಿದ್ರೆ ಮೂರು ಕಾಲಮಿಗೆ ಅಮೌಂಟ್ ಹಚ್ಕೋಬೇಕು. ಕಂಟ್ರೋಲ್ ಅಂತ ಬಂದು ಇಂಡಿಯಾ, ಸೆಟಪ್ ಅಂತ ಬಂದು ಇಂಡಿಯಾ ಅಥವಾ ಮ್ಯಾನೇಜ್ಡ್ ಫ್ರಮ್ ಇಂಡಿಯಾ ಅಂತ ಬಂದಿದ್ರೆ 2 ಕಾಲಮಿಗೆ ಹಚ್ಕೋಬೇಕು. ಸೊ ಇದರಲ್ಲಿ ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಇದೆ. ಸೊ 2 ಕಾಲಮಿಗೆ ಮೊದಲು ಅಮೌಂಟ್ ಹಚ್ಕೋಬೇಕು. ಸೊ ಅದನ್ನ ಹೇಗಿದ್ದಾಗ ಸೆಂಟೆನ್ಸ್ ಬರ್ಕೊಂಡು 2 ಕಾಲಮಿಗೆ ಅಮೌಂಟ್ ಹಚ್ಕೊಂತೀವಿ. ಈಗ ಬ್ರಾಕೆಟ್ ನ ನೋಡಬೇಕು. ಸೊ ಬ್ರಾಕೆಟ್ 1/4 ರಿಸೀವ್ಡ್ ಇನ್ ಇಂಡಿಯಾ. ಬ್ರಾಕೆಟ್ ನಲ್ಲಿ ರೆಮಿಟೆಡ್, ಸ್ಪೆಂಟ್, ಪೇಡ್ ಅಂತ ಬಂದ್ರೆ ಅದನ್ನ ಬಿಡಿಸಬಾರ್ದು. ರಿಸೀವ್ಡ್ ಅಥವಾ ಅರ್ನ್ ಅಂತ ಬ್ರಾಕೆಟ್ ಅಲ್ಲಿ ಬಂದ್ರೆ ಮಾತ್ರ ಬಿಡಿಸಬೇಕು. ಸೊ ಅಮೌಂಟ್ ಎಷ್ಟಿದೆ 4 ಲ್ಯಾಕ್, ಅದಕ್ಕೆ ಅವ್ರು ಎಷ್ಟು ಹೇಳಿರ್ತಾರೆ ಭಿನ್ನರಾಶಿ ಅಥವಾ ಪರ್ಸೆಂಟೇಜ್ ಅಥವಾ ಹಾಫ್ ಎಷ್ಟು ಅಂದಿರ್ತಾರೆ ಅಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 4 ಲ್ಯಾಕ್ಗೆ 1/4 ಮಾಡಿದ್ರೆ 1 ಲ್ಯಾಕ್ ಬರುತ್ತೆ. 4 ಲ್ಯಾಕ್ ಇಂಟು 1/4 ಮಾಡಿದ್ರೆ 1 ಲ್ಯಾಕ್ ಬರುತ್ತೆ. ಅದನ್ನ ನಾವು ಖಾಲಿ ಇಟ್ಟಿರುವಂತ ಕಾಲಮ್ಗೆ ಗುರುತಿಸಬೇಕು. ಈಗ ಆಲ್ರೆಡಿ ನಾವು ಇನ್ನು ಎಂಟ್ರಿ ಮಾಡಿ 4 ಲ್ಯಾಕ್ 2 ಕಾಲಮ್ ಹಚ್ಚಿದೀವಿ. ಇನ್ನು ಒಂದು ಕಾಲಮ್ ಖಾಲಿ ಇದೆ. ಸೊ ಅಲ್ಲಿ 1 ಲ್ಯಾಕ್ ತೋರಿಸಬೇಕು. ಸೊ ಈ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಯಾವಾಗ ಕ್ವಶನ್ ಅಲ್ಲಿ ಬ್ರಾಕೆಟ್ ಕೊಟ್ಟಿರ್ತಾರೆ, ಬ್ರಾಕೆಟ್ ಮೊದಲಿರುವಂತ ಸೆಂಟೆನ್ಸ್ ನ ಓದಬೇಕು. ಅದರಲ್ಲಿ ಇಂಡಿಯಾ ಶಬ್ದ ಬಂದಿದ್ರೆ 3 ಕಾಲಮ್ಗೆ ಅಮೌಂಟ್ ಹಚ್ಚಬೇಕು. ಇಂಡಿಯಾನು ಶಬ್ದ ಬಂದಿದ್ದಿಲ್ಲ ಅಂದ್ರೆ 1 ಕಾಲಮ್ಗೆ ಅಮೌಂಟ್ ಹಚ್ಚಬೇಕು. ಕಂಟ್ರೋಲ್ ಇಂಡಿಯಾ ಅಂತ ಬಂದಿದ್ರೆ 2 ಕಾಲಮ್ಗೆ ಅಮೌಂಟ್ ಹಚ್ಚಬೇಕು. ನಂತರ ಬ್ರಾಕೆಟ್ ನಲ್ಲಿರೋದು ರಿಸೀವ್ಡ್ ಅಥವಾ ಅರ್ನ್ಡ್ ಅಂತ ಇದ್ರೆ ನಾವು ಎಷ್ಟು ಕಾಲಮ್ ಖಾಲಿ ಇಟ್ಟಿದೀವಿಲ್ಲ ಅಲ್ಲಿ ಮಾತ್ರ ಅದನ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಈ ಅಡ್ಜಸ್ಟ್ಮೆಂಟ್ ಇನ್ಕಮ್ ಅರ್ನ್ಡ್ ಅಂಡ್ ಆಲ್ಸೋ ರಿಸೀವ್ಡ್ ಇನ್ ಜಪಾನ್ ಫ್ರಮ್ ಬ್ಯಾಂಕ್ ಡಿಪಾಸಿಟೆಡ್ ದೇರ್. ಸೊ ಕ್ವಶನ್ ಅಲ್ಲಿ ಎಲ್ಲಿ ಕೂಡ ಇಂಡಿಯಾ ಅನ್ನೋ ವರ್ಡ್ ಇಲ್ಲ ಈ ಅಡ್ಜಸ್ಟ್ಮೆಂಟ್ ನಲ್ಲಿ. ಆದ್ರಿಂದ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಒಂದು ಕಾಲಮ್ ಮಾತ್ರ ಅಮೌಂಟ್ ನ ಹಾಕ್ತೀವಿ, 1,50,000. ನೆಕ್ಸ್ಟ್ ಎಫ್ ಆದ ನಂತರ ಸಾರಿ ಈ ಅಡ್ಜಸ್ಟ್ಮೆಂಟ್ ಆದ ನಂತರ ಎಫ್ ಅಡ್ಜಸ್ಟ್ಮೆಂಟ್. ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂಡ್ ಇನ್ ಬಾಂಗ್ಲಾದೇಶ್ ಡಿಪಾಸಿಟೆಡ್ ಇನ್ ಬ್ಯಾಂಕ್ ದೇರ್. ಸೊ ಇನ್ಕಮ್ ಹೌಸ್ ಪ್ರಾಪರ್ಟಿಯಿಂದ ಬಂದಿದೆ, ಅದು ಬಾಂಗ್ಲಾದೇಶದಲ್ಲಿ, ಅದನ್ನ ಅಲ್ಲೇ ಡಿಪಾಸಿಟ್ ಮಾಡಲಾಗಿದೆ. ಎಲ್ಲಿಯೂ ಕೂಡ ಇಂಡಿಯಾ ಅನ್ನೋ ವರ್ಡ್ ಇಲ್ಲ. ಸೊ ಎಫ್ ಅಡ್ಜಸ್ಟ್ಮೆಂಟ್ ಕೂಡ ಒಂದೇ ಕಾಲಮ್ಗೆ ಅಮೌಂಟ್ ಎಂಟ್ರಿ ಮಾಡಬೇಕು, ಯಾಕಂದ್ರೆ ಇಂಡಿಯಾ ಅನ್ನೋ ಪದ ಬಂದಿಲ್ಲ. ಒಂದು ಕಾಲಮ್ ಮಾತ್ರ ಅಮೌಂಟ್ ಎಂಟ್ರಿ ಮಾಡಬೇಕು. ಇನ್ನು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಜಿ ಅಡ್ಜಸ್ಟ್ಮೆಂಟ್, ಪಾಸ್ಟ್ ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ಬ್ರೌಟ್ ಇನ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 20,000. ಕ್ವಶನ್ ಅಲ್ಲಿ ಪಾಸ್ಟ್ ಅನ್ಟ್ಯಾಕ್ಸ್ ಅಂತ ಬಂದ್ರೆ ಸೊ ಎಕ್ಸಾಮ್ಟ್ ಅಂತ ಬರೀಬೇಕು. ಪಾಸ್ಟ್ ಅನ್ಟ್ಯಾಕ್ಸ್ಗೆ ಟ್ಯಾಕ್ಸ್ ಇರೋದಿಲ್ಲ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ₹30,000. ಇಂಡಿಯಾ ಅನ್ನೋ ಶಬ್ದ ಇದೆ, 3 ಕಾಲಮ್ಗೂ ಅಮೌಂಟ್ ಎಂಟ್ರಿ ಮಾಡಬೇಕು. ಸೊ 3 ಕಾಲಮ್ಗೆ ಅಮೌಂಟ್ ಎಂಟ್ರಿ. ಸೊ ಕ್ವಶನ್ ಅಲ್ಲಿರುವಂತಹ ಎಲ್ಲ ಟ್ರಾನ್ಸಾಕ್ಷನ್ ಮುಗಿದು ಟೋಟಲ್ ಮಾಡ್ಕೋಬೇಕು. ಸೊ ಟೋಟಲ್ 10,05,000 ರೆಸಿಡೆಂಟ್ ಇನ್ ಇಂಡಿಯಾ, ನಾಟ್ ಆರ್ಡಿನರಿ ರೆಸಿಡೆಂಟ್ 6,35,000, ನಾನ್ ರೆಸಿಡೆಂಟ್ 3,35,000. ಈ ರೀತಿ ಟೋಟಲ್ ಮಾಡಿ ನಮಗೆ 2 ಕ್ವಶನ್ ಕೇಳಿರ್ತಾರೆ. ಸಜೆಷನ್ ಬರಿ ಅಂತ ಹೇಳಿರ್ತಾರೆ. ಸಜೆಸ್ಟ್ ದ ಮೆಜರ್ಸ್ ಟು ಬಿ ಅಲೌಡ್ ಫಾರ್ ರೆಡ್ಯೂಸಿಂಗ್ ಟ್ಯಾಕ್ಸೇಬಲ್ ಇನ್ಕಮ್ ಇನ್ ಕೇಸ್ ಆಫ್ ರೆಸಿಡೆಂಟ್ ಅಸೆಸ್ಸಿ. ಸೊ ಸಜೆಷನ್ ಬರಿ ಅಂತ ಹೇಳಿದಾಗ ನೀವು ಯಾವ ರೀತಿ ಸಜೆಷನ್ ಬರೀಬೇಕಂದ್ರೆ, ಅದ ಕ್ವಶನ್ ಅರ್ಥ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ನ ರಿಡ್ಯೂಸ್ ಮಾಡ್ಬೇಕಂದ್ರೆ ಇದರಲ್ಲಿ ಯಾವ ರೀತಿ ನೀವು ಸಲಹೆಗಳನ್ನ ಕೊಡ್ತೀರ ಅಂತ ಕೇಳ್ತಾರೆ. ಸೊ ನೀವು ಫಸ್ಟ್ ಸಲಹೆ ಏನ್ ಬರೀಬೇಕಂದ್ರೆ, ಇನ್ಕಮ್ ರಿಸೀವ್ಡ್ ಅಂಡ್ ಅರ್ನ್ಡ್ ಇನ್ ಫಾರಿನ್ ಕಂಟ್ರಿ ಬ್ರೌಟ್ ಇನ್ ಟು ಇಂಡಿಯಾ ಡ್ಯೂರಿಂಗ್ ಸಬ್ಸಿಕ್ವೆಂಟ್ ಇಯರ್ಸ್. ಸೊ ಒಂದ್ ವೇಳೆ ಇನ್ಕಮ್ ನ ಫಾರಿನ್ ನಲ್ಲಿ ಅರ್ನ್ ಮಾಡಿ ನೀವು ಅದನ್ನ ಇಂಡಿಯಾಗೆ ರಿಸೀವ್ ಮಾಡಿದ್ರಿ, ಅದನ್ನ ಇಂಡಿಯಾಕ್ಕೆ ತಂದ್ರೆ ಅವಾಗ ಏನಾಗುತ್ತೆ, ಅದ್ರ ಮೇಲೆ ಟ್ಯಾಕ್ಸ್ ಬೀಳುತ್ತೆ. ಅದನ್ನ ಏನ್ ಮಾಡ್ಬೇಕಂದ್ರೆ ಅಲ್ಲೇ ಬಿಟ್ಟು ಬೇರೆ ಇಯರ್ ತರಬೇಕು, ಸಬ್ಸಿಕ್ವೆಂಟ್ ಇಯರ್ಸ್ ನ ಬಳಸಬೇಕು. ಇನ್ಕಮ್ ಅರ್ನ್ ಆಗಿದ್ದನ್ನ ಫಾರಿನ್ ಕಂಪ್ನಿಯಲ್ಲಿ ಅದನ್ನ ಅಲ್ಲೇ ಬಿಡಬೇಕು, ಅದನ್ನ ಇಂಡಿಯಾಕ್ಕೆ ತರೋದು ಕಡಿಮೆ ಮಾಡಬೇಕು, ಅದರಿಂದ ಟ್ಯಾಕ್ಸ್ ಕಡಿಮೆ ಆಗುತ್ತೆ. ದ ಸ್ಟೇ ಇನ್ ಇಂಡಿಯಾ ಶಾಲ್ ಬಿ ರೆಡ್ಯೂಸ್ಡ್ ಆಸ್ ಟು ಅವಾಯ್ಡ್ ದ ಸ್ಟೇಟಸ್ ಆಫ್ ರೆಸಿಡೆಂಟ್. 3 ಸ್ಟೇಟಸ್ ನಲ್ಲಿ ರೆಸಿಡೆಂಟ್ ಇನ್ ಇಂಡಿಯಾ ಏನು ಒಂದೇ ಸ್ಟೇಟಸ್ ಇರುತ್ತೆ, ಸೊ ಆವಾಗ ಮಾತ್ರ ಇನ್ಕಮ್ ಟ್ಯಾಕ್ಸ್ ಪೂರ್ತಿಯಾಗಿ ಬೀಳುತ್ತೆ. ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್ ಗೆ ಕಡಿಮೆ ಇರುತ್ತೆ ಟ್ಯಾಕ್ಸ್. ಆದ್ರಿಂದ ಎಷ್ಟು ಸಾಧ್ಯ ಅಷ್ಟು ಇಂಡಿಯಾದಲ್ಲಿ ವಾಸಿಸೋದನ್ನ ಕಡಿಮೆ ಮಾಡಬೇಕು, ಇಂಡಿಯಾದಲ್ಲಿ ಇರುವಂತಹ ದಿನಗಳನ್ನ, ವಾಸಿಸುವಂತ ದಿನಗಳನ್ನ ಕಡಿಮೆ ಮಾಡಬೇಕು. ಇದರಿಂದ ಸ್ಟೇಟಸ್ ಬದಲಾಗುತ್ತೆ, ನಾರ್ಮಲ್ ರೆಸಿಡೆಂಟ್ ನಿಂದ ನಾಟ್ ಆರ್ಡಿನರಿ ಅಥವಾ ನಾನ್ ರೆಸಿಡೆಂಟ್ ಗೆ ಶಿಫ್ಟ್ ಆಗಬಹುದು. ಇನ್ನು ನೆಕ್ಸ್ಟ್, ಬಿಸಿನೆಸ್ ವಿಚ್ ಆರ್ ಎಸ್ಟಾಬ್ಲಿಷ್ಡ್ ಔಟ್ಸೈಡ್ ಇಂಡಿಯಾ ಶಾಲ್ ಬಿ ಔಟ್ ಆಫ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಬಿಟ್ಟು ಹೊರಗಡೆ ಸ್ಥಾಪನೆ ಆಗಿರುವಂತ ಬಿಸ್ನೆಸ್ ಏನಿರುತ್ತೆ ಅವನ್ನ ಇಲ್ಲಿಂದ ಕಂಟ್ರೋಲ್ ಮಾಡೋದನ್ನ ಬಂದ್ ಮಾಡಬೇಕು, ಔಟ್ಸೈಡ್ ಇಂದಾನೇ ಕಂಟ್ರೋಲ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಟ್ಯಾಕ್ಸ್ ಕಡಿಮೆ ಆಗುತ್ತೆ. ಕಂಟ್ರೋಲ್ ಫ್ರಮ್ ಇಂಡಿಯಾ ಇದ್ರೆ ಅದಕ್ಕೂ ಕೂಡ ಟ್ಯಾಕ್ಸ್ ಬೀಳುತ್ತೆ. ಸೊ ಈ ರೀತಿ 3 ಸಲಹೆಗಳನ್ನ ಕೊಡಬೇಕಾಗುತ್ತೆ. ಒಂದು, ಇನ್ಕಮ್ ನ ರಿಡ್ಯೂಸ್ ಮಾಡ್ಬೇಕಂದ್ರೆ ಇರೋ ದಾರಿ, ಫಾರಿನ್ ಅಲ್ಲಿ ಅರ್ನ್ ಮಾಡಿರುವಂತ ಇನ್ಕಮ್ ನ ಇಂಡಿಯಾದಕ್ಕೆ ತರೋದನ್ನ ಕಡಿಮೆ ಮಾಡಬೇಕು ಅಥವಾ ಬೇರೆ ವರ್ಷದಲ್ಲಿ ತರಬೇಕು, ಪ್ರೀವಿಯಸ್ ಇಯರ್ ನಲ್ಲಿ ತರಬಾರದು. ಇಂಡಿಯಾದೊಳಗೆ ಇರುವಂತ ವಾಸಿಸುವಂತ ದಿನಗಳನ್ನ ಸಂಖ್ಯೆ ಕಡಿಮೆ ಮಾಡೋದ್ರಿಂದ ಸ್ಟೇಟಸ್ ಬದಲಾಯಿಸಬೇಕು. ರೆಸಿಡೆಂಟ್ ಆರ್ಡಿನರಿ ರೆಸಿಡೆಂಟ್ ಇಂದ ನಾಟ್ ಆರ್ಡಿನರಿ ಅಥವಾ ನಾನ್ ರೆಸಿಡೆಂಟ್ ಆಗಬೇಕು. ಇಂಡಿಯಾದೊಳಗೆ ಸ್ಟೇ ಮಾಡೋದನ್ನ ಕಡಿಮೆ ಮಾಡಬೇಕು. 3ನೇ ಸಲಹೆ ಏನ್ ಕೊಡ್ಬೇಕಂದ್ರೆ, ಫಾರಿನ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತ ಕಂಪನಿಗಳನ್ನ ಇಂಡಿಯಾದೊಳಗೆ ಮ್ಯಾನೇಜ್ ಮಾಡೋದನ್ನ ಬಿಡಬೇಕು, ಫಾರಿನ್ ಅಲ್ಲಿನೇ ಕಂಟ್ರೋಲ್ ಮಾಡಬೇಕು. ಈ ರೀತಿ ನೀವು ಇದಕ್ಕೆ ಆನ್ಸರ್ ನ ಬರಿಬಹುದು. ಸೊ ಈ ರೀತಿ ಕ್ವಶನ್ ನ ಕೇಸ್ ಸ್ಟಡಿ ಆಗಿ ನಿಮ್ಗೆ ಕೇಳ್ತಾರೆ. ಇನ್ನು ಇದಕ್ಕೆ ಆನ್ಸರ್ ಸಾಲ್ವ್ ಮಾಡುವಾಗ ನೀವು ನೆನಪಿಡಬೇಕಾದಂತ ಶಾರ್ಟ್ಕಟ್ ರೂಲ್ಸ್ ಅಂದ್ರೆ, ಇಂಡಿಯಾ ಅನ್ನೋ ಶಬ್ದ ಎಲ್ಲಿ ಬಂದಿರುತ್ತೆ ಕ್ವಶನ್ ನಲ್ಲಿ,
ಮೂರು ಕಾಲಮ್ಗೆ ನೀವು ಕಂಪಲ್ಸರಿ ಅಮೌಂಟ್ ಹಚ್ಚಬೇಕು. ಕಂಟ್ರೋಲ್ ಫ್ರಮ್ ಇಂಡಿಯಾ ಅಥವಾ ಸೆಟಪ್ ಫ್ರಮ್ ಇಂಡಿಯಾ ಅಥವಾ ಮ್ಯಾನೇಜ್ಡ್ ಫ್ರಮ್ ಇಂಡಿಯಾ ಅಂತ ಬಂದಿದ್ರೆ ಎರಡು ಕಾಲಮ್ಗೆ ಅಮೌಂಟ್ ಹಚ್ಚಬೇಕು. ಕಂಟ್ರೋಲ್ ಸೆಟಪ್ ಮ್ಯಾನೇಜ್ ಅಂತ ಬಂದಿದ್ರೆ, ಸೊ ಇಂಡಿಯಾ ಅನ್ನೋ ಪದಾನೇ ಇದ್ದಿದ್ದಿಲ್ಲ ಅಂದ್ರೆ ಒಂದೇ ಕಾಲಮ್ಗೆ ಅಮೌಂಟ್ ಹಚ್ಚಬೇಕು. ಇನ್ನು ನೆಕ್ಸ್ಟ್ ನೀವು ನೆನ್ಪಿಟ್ಕೋಬೇಕಾಗಿರೋದಂದ್ರೆ ಅಡ್ಜಸ್ಟ್ಮೆಂಟ್ ಬ್ರಾಕೆಟ್ ಕೊಟ್ಟಿರ್ತಲ್ಲ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ನೆನ್ಪಿಟ್ಕೋಬೇಕು. ಸೊ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕಂದ್ರೆ ಮೊದಲು ಬ್ರಾಕೆಟ್ ಬಿಟ್ಟು ಹೊರಗಡೆ ಇರೋದನ್ನ ಓದ್ಕೋಬೇಕು ಸೆಂಟೆನ್ಸ್ ನ. ಅದರಲ್ಲಿ ಇಂಡಿಯಾ ಪದ ಇದ್ರೆ ಇಂಡಿಯಾ ಪದ ಇಲ್ಲ ಅಥವಾ ಕಂಟ್ರೋಲ್ ಫ್ರಮ್ ಇಂಡಿಯಾ ಇದೆನೋ ನೋಡ್ಕೊಂಡು ಒಂದು ಕಾಲಮ್, ಎರಡು ಕಾಲಮ್, ಮೂರು ಕಾಲಮ್ ಹಚ್ಚಬೇಕು. ಬ್ರಾಕೆಟ್ ಓದುವಾಗ ಅದರಲ್ಲಿ ರೆಮಿಟೆಡ್, ಸ್ಪೆಂಟ್, ಪೇಡ್ ಅನ್ನೋ ಶಬ್ದ ಬಂದ್ರೆ ಅದನ್ನ ಬಿಡಿಸಬಾರದು. ನೆಕ್ಸ್ಟ್ ಏನಂದ್ರೆ ರಿಸೀವ್ಡ್ ಅಥವಾ ಅರ್ನ್ ಅಂತ ಬ್ರಾಕೆಟ್ ನಲ್ಲಿ ಇದ್ರೆ ಅದನ್ನ ಬ್ಲಾಂಕ್ ಎಷ್ಟು ಕಾಲಮ್ ಇರುತ್ತೆ ಅಲ್ಲಿ ಮಾತ್ರ ಎಂಟ್ರಿ ಮಾಡಬೇಕು. ಇನ್ನು ಎಕ್ಸಮ್ಟೆಡ್ ಇನ್ಕಮ್ಸ್ ನ ನೆನ್ಪಿಟ್ಕೋಬೇಕು. ಸೊ ಕ್ವಶನ್ ಅಲ್ಲಿ ಪಾಸ್ಟ್ ಅನ್ ಟ್ಯಾಕ್ಸ್ ಬಂದ್ರೆ ಅದು ಎಕ್ಸಮ್ಟ್. ಕ್ವಶನ್ ಅಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಂದ್ರೆ ಅದು ಎಕ್ಸಮ್ಟ್. ಕ್ವಶನ್ ಅಲ್ಲಿ UTI ಅಥವಾ UNO ಬಂದ್ರೆ ಅದು ಎಕ್ಸಮ್ಟ್. ಕ್ವಶನ್ ಅಲ್ಲಿ WHO ಇನ್ಕಮ್ ಕೊಟ್ರೆ ಅದು ಎಕ್ಸಮ್ಟ್. ಕ್ವಶನ್ ಅಲ್ಲಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ರೆ 3500 ಮಟ್ಟ ಎಕ್ಸಮ್ಟ್. ಅದರ ಮೇಲೆ ಕೊಟ್ಟಿದ್ರೆ ಅದನ್ನ ಮ್ಯಾಲಿನ ಅಮೌಂಟ್ ಎಂಟ್ರಿ ಮಾಡಬೇಕು. ಉದಾಹರಣೆಗೆ ಈಗ ಕ್ವಶನ್ ಅಲ್ಲಿ 4000 ಕೊಟ್ಟಿದ್ರೆ 3500 ಮೈನಸ್ ಮಾಡಿ ಉಳಿದ ಅಮೌಂಟ್ 500 ನ ಎಂಟ್ರಿ ಮಾಡಬೇಕು. 3500 ಅಥವಾ ಅದರ ಒಳಗಡೆ ಕೊಟ್ಟಿದ್ರೆ ಎಕ್ಸಮ್ಟ್ ಅಂತ ಬರೀಬೇಕು. ಇವು ಮೇನ್ ಎಕ್ಸಂಪ್ಷನ್. ಸೊ ಇವು ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ, ಅಗ್ರಿಕಲ್ಚರ್ ಇಂಡಿಯಾದೊಳಗೆ ಕೊಟ್ಟಿದ್ರೆ ಅದನ್ನ ಎಕ್ಸಮ್ಟ್ ಬರೀಬೇಕು. ಸೊ ಇವು ಮೇನ್ 5 ಇನ್ಕಮ್ ಏನಿದೆ ಇವುಗಳನ್ನ ನೆನ್ಪಿಟ್ಕೋಬೇಕು. ಸೊ ಈ 5 ಇನ್ಕಮ್ಗೆ ಟ್ಯಾಕ್ಸ್ ಇರೋದಿಲ್ಲ. ಇವನ್ ಬಿಟ್ಟು ಉಳಿದ ಇನ್ಕಮ್ಗೆ ಟ್ಯಾಕ್ಸ್ ಇರುತ್ತೆ. ಈ ರೀತಿ ನೀವು ಆನ್ಸರ್ನ ಸಾಲ್ವ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉದಾಹರಣೆಯೊಂದಿಗೆ ಸಿಗೋಣ. ಧನ್ಯವಾದಗಳು.